ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಸಾರ್ವಜನಿಕ ಆಸ್ಪತ್ರೆ ಭಾಳ ಹಳೆ ಕಟ್ಟಡ. 93-4ರಲ್ಲಿ ನಮ್ಮ ತಂದೆಯವರು 100 ಹಾಸಿಗೆಗಳ ಆಸ್ಪತ್ರೆಯಾಗಿ ಮಂಜೂರು ಮಾಡಿಸಿದ್ರು. ಕಾಮಗಾರಿ ಪ್ರಾರಂಭವಾಗುವಷ್ಟರಲ್ಲಿ ಚುನಾವಣೆ ಬಂದು ಅಲ್ಲಿ ಇಲ್ಲಿ ಅಧಿಕಾರ ಬದಲಾವಣೆ ಇದೆ. ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸತತವಾಗಿ ನಿರ್ವಹಣೆ ಕೊರತೆ ಕಾರಣದಿಂದ ಭಾಳಷ್ಟು ಕಟ್ಟಡದ ಹಲವಾರು ಭಾಗಗಳಲ್ಲಿ ನೀರು ನಿಂತು ಇವೆಲ್ಲ ಕಟ್ಟಡ ಸ್ವಲ್ಪ ಶಿಥಿಲ ಆಗ್ತಕ್ಕಂಥ ಪರಿಸ್ಥಿತಿ. ಕೋವಿಡ್ ಸಂದರ್ಭದಲ್ಲಿ ನಾನು ಇಲ್ಲಿ ಹೆಚ್ಚುವರಿ ವ್ಯವಸ್ಥೆ ಮಾಡುವಂಥ ಬಂದಾಗ ನನಗೆ ಈ ಆಸ್ಪತ್ರೆ ಪರಿಸ್ಥಿತಿ ನೋಡಿಲ್ಲ, ಇದಕ್ಕೆ ಒಂದು ಹೊಸ ರೂಪ ಕೊಡಲೇಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೆ. ಅದೇ ರೀತಿ ನಾನು ಜನ ಆಶೀರ್ವಾದದಿಂದ ಗೆದ್ದ ಮೇಲೆ ಇದಕ್ಕೆ ಹೊಸ ರೂಪ ಕೊಡುವಂಥದ್ದಕ್ಕೆ ಒಂದು ವಿನ್ಯಾಸ ಮಾಡಿ ನಾನು ಸರ್ಕಾರದಲ್ಲಿ ಅನುದಾನ ತರುವಂಥ ಪ್ರಯತ್ನ ಮಾಡಿದ್ದೆ. ನಮ್ಮ ಅದೃಷ್ಟ ಇವತ್ತು ಸರ್ಕಾರದಲ್ಲಿ ನನಗೆ ಇವತ್ತು ಒಂದು ಸುಮಾರು 29 ಕೋಟಿ, ಈಗ 14 ಕೋಟಿ ಇಲಾಖೆಯಿಂದ ನಾನು ತೆಗೆದುಕೊಂಡಿದ್ದೀನಿ. ಮತ್ತು ನಮ್ಮ ಇಲಾಖೆಯ ಒಂದು ಭಾಗದಲ್ಲಿ ನಾವು ಸುಮಾರು 15 ಕೋಟಿಯನ್ನು ಕೊಡಿಸುವಂಥ ಕೆಲಸ ಮಾಡಿದ್ದೀವಿ. ಈಗ ಮೇಲೆ 2ನೇ ಅಂತಸ್ತು 3ನೇ ಅಂತಸ್ತು ಕಟ್ಟಬೇಕು ಅಂದಾಗ ಕೆಳಗಿನ ಅಂತಸ್ತುಗಳ ಒಂದು ಸದೃಢತೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಇದು ಶಿಥಿಲ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದ್ರ ಮೇಲೆ ಹೆಚ್ಚು ಕಟ್ಟುವಂಥದ್ದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಾವು ಆ ಪಿಲ್ಲರ್ಗಳಿಗೆ ಹೆಚ್ಚು ಅದಕ್ಕೆ ಕಬ್ಬಿಣವನ್ನು ಕೊಟ್ಟು ಮತ್ತೆ ಸ್ಟೀಲ್ ಕೊಟ್ಟು ಅದನ್ನು ಬಲಗೊಳಿಸುವಂಥದ್ದಕ್ಕೆ ಒಂದು ಸಲಹೆ ಕೊಟ್ಟರು. ಅದ್ರ ಮೇಲೆ ಈಗ ಕೆಲಸ ಪ್ರಾರಂಭ ಆಗಿದೆ. ಈಗ ಕೆಲಸ ತ್ವರಿತವಾಗಿ ಆಗಬೇಕು ಅಂದರೆ ಇಲ್ಲಿ ಸ್ವಲ್ಪ ಆಸ್ಪತ್ರೆಯನ್ನು ಸ್ಥಳಾಂತರ ಮಾಡಬೇಕು. ನಾವು ವಾರ್ಡ್ಸ್ ಏನಿದೆ, ಮಹಿಳೆಯರು ಮತ್ತು ಪುರುಷರ ವಾರ್ಡ್ಗಳೇನಿದ್ದಾವೆ ಅದನ್ನು ಬದಲಾಯಿಸಬೇಕು. ಮತ್ತು ಹಂತವಾಗಿ ಅಲ್ಲಿ ಕೆಲವು ನಾವು ಜಾಗ ಬಿಟ್ಕೊಟ್ರೆ ಅವ್ರು ಬೇಗ ಕಾಮಗಾರಿ ಮಾಡಲಿಕ್ಕಾಗುತ್ತೆ. ಈಗ ಒಟ್ಟಾರೆಯಾಗಿ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಇದಿಷ್ಟು ಕಟ್ಟಬೇಕು ಅಂತಕ್ಕಂಥದ್ದು. ಮತ್ತು ಗುಣಮಟ್ಟದಲ್ಲಿ ಅಂದರೆ ಏನು ಒಂದು ಖಾಸಗಿ ಕಾರ್ಪೊರೇಟ್ ಹಾಸ್ಪಿಟಲ್ ಥರ ನಾವು ವಿನ್ಯಾಸವನ್ನು ಮಾಡಿಸಿದ್ದೀವಿ. ಔಟ್ಸೈಡ್ ಏನೋ ಹೊರಗಡೆ ಒಂದು ಎಲಿವೇಶನ್ ಕೂಡ ನಾವು ಬದಲಾವಣೆ ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಇಲ್ಲಿ ಒಂದು ಯಾವ ರೀತಿ ಈಗ ಬರ್ತಕ್ಕಂಥ ಚಿಕಿತ್ಸೆಗೆ ಬರ್ತಕ್ಕಂಥ ರೋಗಿಗಳಿಗೆ, ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಮೇಲ್ನೇ ಅಂತಸ್ತು ಹೊಸದಾಗಿ ಕಟ್ಟಿ ನಿರ್ಮಾಣ ಆಗಿರ್ತಕ್ಕಂಥದ್ದಿದೆ. ಇಲ್ಲಿ ಡಯಾಲಿಸಿಸ್ಸು ಮತ್ತು ಇತರೆ ವಾರ್ಡ್ಗಳನ್ನು ಸದ್ಯಕ್ಕೆ ಸ್ಥಳಾಂತರ ಮಾಡುವಂಥದ್ದು. ಇನ್ನು 2-2.5 ತಿಂಗಳಲ್ಲಿ ನಮಗೆ CC ಕ್ರಿಟಿಕಲ್ ಕೇರ್ ಯೂನಿಟ್ ಅದು ಕೂಡ ಈಗ ಅಂತಿಮ ಹಂತದಲ್ಲಿ 3ನೇ ಫ್ಲೋರಲ್ಲಿ ಫ್ಲೋರಿಂಗ್ ಆಗ್ತಾಯಿದೆ. ಅದು ಬಹುಶಃ 2-2.5 ತಿಂಗಳಲ್ಲಿ ರೆಡಿ ಆಗುತ್ತೆ ಅಂತಾರೆ. ಆಗ ಅಲ್ಲಿರ್ತಕ್ಕಂಥ ICUವನ್ನು ಅಲ್ಲಿ ತಾತ್ಕಾಲಿಕವಾಗಿ ಅಲ್ಲಿ ಒಂದು ಶಿಫ್ಟ್ ಮಾಡುವಂಥ ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ ಇಲ್ಲಿ ಹೊಸ ಹಳೆ ಒಂದು ಜನರಲ್ ಹಾಸ್ಪಿಟಲ್ ಇದೆ, ಸಾರ್ವಜನಿಕ ಆಸ್ಪತ್ರೆ ಇದೆ, ಅದನ್ನು ಸಂಪೂರ್ಣವಾಗಿ ನವೀಕರಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಚರ್ಚೆ ಮಾಡಿದ್ದೀವಿ. DHO ಅವರು ಬಂದಿದ್ದಾರೆ, ನಮ್ಮ ತಾಲೂಕು ಮತ್ತು ಈಗ ಇಂಜಿನಿಯರಿಂಗ್, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇಂಜಿನಿಯರಿಂಗ್ ಡಿವಿಷನ್ ಏನು ತಾಂತ್ರಿಕ ವಿಭಾಗದ ಮುಖ್ಯಸ್ಥರುಗಳೆಲ್ಲ ಬಂದಿದ್ದರು ಮತ್ತು ಗುತ್ತಿಗೆದಾರರು ಎಲ್ಲರ ಜೊತೆ ಇವತ್ತು ನಮ್ಮ ಆಸ್ಪತ್ರೆ ಸಮಿತಿಯ ಸದಸ್ಯರು ಕೂಡ ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಇವರೆಲ್ಲರನ್ನ ಒಳಗೊಂಡಂತೆ ಈಗ ಬೆಳಗ್ಗಿಂದ ನಾವೀಗ ಚರ್ಚೆ ಮಾಡಿ ಈಗ ಒಂದು ವಾರದಲ್ಲಿ ಈಗ ಒಂದಷ್ಟು ಸ್ಥಳಾಂತರ ಆಗಬೇಕು ಮತ್ತು 15 ದಿವಸದಲ್ಲಿ ಇನ್ನೊಂದಷ್ಟು ಉಳಿದಂಥದ್ದು ಒಂದು ಸ್ಥಳಾಂತರ ಇಲ್ಲಿಗೆ ಮಾಡುವಂಥದ್ದು ಆಗ್ತದೆ. ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಈ ಸ್ವಲ್ಪ ಬದಲಾವಣೆಗಳು ಹೋಗ್ತಾ ಇದೆ, ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ದೀವಿ, ಸ್ವಲ್ಪ ತಾವು ಸಹಕರಿಸಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ಬೋದು, ಅದಕ್ಕೆ ಸ್ವಲ್ಪ ದಯವಿಟ್ಟು ಅವರ ಸಹಕಾರವನ್ನು ಸಹ ಕೋರ್ತಾ ಇದ್ದೀನಿ. ಮುಂದೆ ತಮಗೆ ಒಳ್ಳೆಯ ಸುಸಜ್ಜಿತವಾದಂಥ ಆಸ್ಪತ್ರೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಪ್ರಯತ್ನ ಆಗ್ತಾಯಿದೆ.
ಆದಷ್ಟು ಬೇಗ ಒಂದು 10 ತಿಂಗಳಲ್ಲಿ ಹಳೆ ಆಸ್ಪತ್ರೆನ ಒಂದು ಮಟ್ಟಕ್ಕೆ ಕೆಳಗಡೆ ಅಂತಸ್ತು, ಮೊದಲನೇ ಅಂತಸ್ತು ರೆಡಿ ಮಾಡುವಂಥದ್ದು ಮಾಡ್ತೀವಿ. ಆಮೇಲೆ ಮೇಲೆ ಕಟ್ಟಡ ಕಾಮಗಾರಿ ನಡೀತಾ ಇರ್ತದೆ. ಆದರೆ ಬಹುಶಃ ಒಂದು ವರ್ಷದವರೆಗೂ ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆಗಳು ಇರ್ತವೆ. ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ನಾನು ಚಿಂತಾಮಣಿ ಮತ್ತು ಸುತ್ತಮುತ್ತ ಬರ್ತಕ್ಕಂಥ ಎಲ್ಲರಿಗೂ, ಸಾರ್ವಜನಿಕರು ಯಾರು ಆಸ್ಪತ್ರೆಗೆ ಬರ್ತಾರೆ ಅವರೆಲ್ಲರಿಗೂ ನಾನು ನೆನೆಸ್ಕೊಳ್ತೇನೆ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7692939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು.